ಅದು ಅಲ್ದೆ ನಾನು ಅಲ್ಲಿಗೆ ಹೋಗಿ ಕೆಲಸ ಮಾಡಿದ್ರೆ ಇವ್ರಿಗೆ ಹೇಗೆ ಗೊತ್ತಾಗುತ್ತೆ? ನಾನಿಲ್ಲಿ ಎಲ್ಲ ಕೆಲಸ ಮುಗಿಸಿತಾನೆ ಅಲ್ಲಿಗೆ ಹೋಗೋದು. ಏನೋಮ್ಮ, ನಿನಗೆ ಬುದ್ಧಿ ಹೇಳೋಷ್ಟು ದೊಡ್ಡವನಲ್ಲ ನಾನು. ಆದ್ರೂ ಈ ವಿಚಾರದಲ್ಲಿ ಇನ್ನೊಂದ್ಸಲ ಯೋಚನೆ ಮಾಡಿದ್ರೆ ಯಾಕೋ ಒಳ್ಳೇದು ಅಂತ ಕಾಣಿಸುತ್ತೆ ನೋಡು. ಮೊದ್ಲೇ ಅಮ್ಮವರು ಆಸ್ತಿ ಅಂತಸ್ತು ದೊಡ್ಡಸ್ತಿ ಅಂತ ಮಾತಾಡ್ತಾ ಇರ್ತಾರೆ. ಅಂತದ್ರಲ್ಲಿ ನೀನೇನಾದ್ರೂ ಬೇರೆ ಕಡೆ ಕೆಲಸ ಮಾಡೋದು ಅಮ್ಮವ್ರು ಗೊತ್ತಾಗ್ಬಿಟ್ರೆ ರುದ್ರ ತಾಂಡವಾಡ್ಬಿಡ್ತಾರೆ. ಅವ್ರಿಗೆ ಗೊತ್ತಾದ್ರೆ ಅಲ್ವಾ ಅಣ್ಣ ಹೀಗ್ ಮಾಡೋದು? ಅದಕ್ಕೆ ನಾನು ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಏನಾದ್ರೂ ಗೊತ್ತಾದ್ರೆ ಅದನ್ನ ಆಮೇಲೆ ನೋಡ್ಕೊಂಡ್ರಾಯ್ತು. ಏನೇ ಆಗ್ಲಿ ತುಂಬಾ ಧೈರ್ಯವಂತೆ ಕಣಮ್ಮ ನೀನು. ನಿನಗಿರೋ ಧೈರ್ಯ ಏನಾದ್ರು ನನಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಇರ್ತಾ ಇದೆ ನಾನು. ಅಣ್ಣ, ನೀವ್ ಎಲ್ಲೋ ಹೋಗೋದೇನ್ ಬೇಡ, ಇಲ್ಲೇ ಇರಿ. ಯಾಕಂದ್ರೆ ಈ ಮನೆಯವ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ನೀವೇ ಅಲ್ವಾ? ಹಿಂಗೇಳಿ ಸರಿಯಾಗಿ ತಗಲಾಕಿಸ್ತೀಯ ನೋಡ್ ನೀನು. ಅಣ್ಣ, ನಮ್ ಮಾತುಕತೆ ತುಂಬಾನೇ ಜಾಸ್ತಿ ಆಯ್ತು. ಅದೇನೋ ಲೆಮನ್ ಸೋಡಾ ಅಂತಲ್ಲ, ಅದನ್ ಮಾಡ್ಕೊಡಿ ಅಣ್ಣ. ಅಷ್ಟೇ ತಾನೇ, ಮಾಡ್ಕೊಡ್ತೀನಿ. ನೋಡಿಂಗ್ ಬೀರು ತೆಗಿ, ಲೆಮನ್ ಇರುತ್ತೆ, ಎತ್ಕೋ. ಒಂದ್ ಎತ್ಕಂಡು ಚುರ್ರಕ್ಕಂತ ಹಿಂಗ್ ಕೂದ್ಬಿಟ್ಟು ರಾತ್ರಿ ಕುಡಿದೇ ಬಿಟ್ಟಿರ್ತಾರಲ್ಲ ಸೋಡಾ, ಅದಕ್ಕೆ ಚುರ್ರಂತ ಹಿಂಡ್ಬಿಡು. ಒಂಚೂರು ಉಪ್ಪು ಹಾಕ್ಬಿಟ್ಟ ಅಂತ ಅಲ್ಲಾಡ್ಸ್ಬಿಡು, ತಗೊಂಡೋಗ್ ಕೊಡ. ಅಷ್ಟೇ ನೋಡಿ ಈಗ ಮಾಡ್ಕೊಡ್ತೀನಿ. ನನಗೇನೋ ತಾರಕು ನಿಮ್ಮ ಅಮ್ಮನ್ಗೆ ಉರ್ಸೋದಕ್ಕೆ ಅಂತಾನೆ ಮಾಡಿಸಿದಾನ ಅನ್ಸುತ್ತೆ. ಯಾಕಂದ್ರೆ ಅವನಿಂತದ್ರಲ್ಲಿ ಭಾರಿ ಕಿಲಾಡಿ ಅಲ್ವಾ. ಅವನು ಈ ತರ ಚೀಪ್ ಗಿಮಿಕ್ಸ್ ಎಲ್ಲ ಮಾಡಲ್ಲ. ಮಾಡ್ಬೇಕು ಅಂತ ಅನ್ಕೊಂಡ್ರೆ ದೊಡ್ಡದಾಗೆ ಮಾಡ್ತಾನೆ. ಈ ಫೋಟೋ ವಿಷಯದಲ್ಲೇ ನೋಡ್ಲಿಲ್ವಾ? ಚಿಕ್ಕದಾಗಿ ಫೋಟೋ ಪ್ರಿಂಟ್ ಹಾಕ್ಸಿ ಅವನ್ ರೂಮಲ್ಲಿ ಇಟ್ಕೋಬಹುದಿತ್ತು. ಇಷ್ಟು ದೊಡ್ಡ ಫೋಟೋನ ಗೋಡೆ ಮೇಲೆ ಹಾಕ್ಬೇಕಿತ್ತ? ಅದನ್ನ ದೊಡ್ಡದಾಗಿ ಮಾಡ್ಸಿದಾನಲ್ಲ, ಅದಕ್ಕೆ ಇದು ಚಿಕ್ಕದಾಗಿ ಮಾಡ್ಸಿರ್ಬೇಕು. ಬಹುಶಃ ಬಜೆಟ್ ಪ್ರಾಬ್ಲಮ್. ಬಾವ, ಅಣ್ಣ ಬೇಕಾದ್ರೆ ನಿನ್ನೆ ಕೊಂಡ್ಕೊಳ್ತಾನೆ. ಅವನು ದುಡ್ಡಿಗೆ ಲೆಕ್ಕ ಹಾಕಲ್ಲ. ಅವನಿಗೇನಾದ್ರೂ ವಸ್ತು ಬೇಕು ಅಂದ್ರೆ ಅದೆಷ್ಟೇ ಕಾಸ್ಟ್ಲಿ ಆದ್ರೂ ಬೈ ಮಾಡ್ತಾನೆ. ಗೊತ್ತು ಬಿಡಮ್ಮ. ಹಂಗಿದ್ರೆ ಒಂದ್ ಕೆಲಸ ಮಾಡೋಣವಾ? ಸಮು, ಈ ಕಾರ್ಡ್ ಎಲ್ಲಿ ಪ್ರಿಂಟ್ ಹಾಕಿದಾರೋ ಅವರಿಗೆ ಹೋಗಿ ಕೇಳಿದ್ರಾಯ್ತು, ಈಸಿಯಾಗಿ ಕಂಡಿಡಬಹುದು. ಇದನ್ನ ನಾನು ನಿಮ್ಮ ಹತ್ರ ಹೇಳಿಸ್ಕೋಬೇಕಾ? ಆ ಲಗ್ನ ಪತ್ರಿಕೆ ಮೇಲೆ ಪ್ರಿಂಟಿಂಗ್ ಅವ್ರ ಹೆಸರಿದ್ದಿದ್ರೆ ನೆನ್ನೆ ಅವ್ರಿಗೆ ಕಾಲ್ ಮಾಡ್ತಿದ್ದೆ. ಎಲ್ಲಿ ಮಾಡಿಸಿದಾರೆ ಅಂತ ಗೊತ್ತಿಲ್ಲದೆ ಯಾರನ್ನ ಕೇಳೋಣ ಹೇಳಿ? ಅಖಿಲ, ವಾ ವಾ. ನಿಮ್ಮ ಅಣ್ಣ ಮಾಡಿಸಿಲ್ಲ ಅಂದ್ಮೇಲೆ ನಿಮ್ಮ ಅಕ್ಕನೇ ಏನಾದ್ರೂ ಮಾಡಿಸಿರ್ಬಹುದಾ? ನನ್ಗೂ ಅದೇ ಡೌಟ್ ಬಾವ. ಇಂಥ ಮನೆಗಳ ಐಡಿಯಾಗಳೆಲ್ಲ ಅವಳಿಗೆ ತಾನೇ ಬರೋದು. ಅದನ್ನ ನಾನೇ ಮಾಡೋದಾಗಿದ್ರೆ ನಿಮ್ಗಳಿಗೆ ಹೇಳಿದೆ ಮಾಡ್ತಿದ್ನ. ಕೇಳಿಸ್ಕೊಂಡ್ಬಿಟ್ಟಿಯ ಸಮ್ಮು? ನೋಡಿ, ಹಾಗೇನಾದ್ರೂ ಅದನ್ನ ನಾನೇ ಮಾಡಿದಿದ್ರೆ ಧೈರ್ಯವಾಗಿ ಹೇಳ್ಕೊತಾ ಇದ್ದೆ. ನಿಮ್ಮಿಬ್ರ ಹತ್ರ ಮುಚ್ಚಿಡೋದೇನಿದೆ? ಅವರಿಬ್ರು ಮದ್ವೆನೇ ಮಾಡಿಸಿದಿನಂತೆ. ಆಫ್ಟರ್ ಆಲ್ ಒಂದು ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸೋದು ಕಷ್ಟನಾ? ಅದು ಸರಿ ಅನ್ನು. ನೀನು ಮಾಡಿಲ್ಲ, ನಿನ್ ತಮ್ಮನೂ ಮಾಡಿಲ್ಲ ಅಂದ್ಮೇಲೆ ಈ ಪತ್ರಿಕೆ ಪ್ರಿಂಟ್ ಮಾಡಿಸಿರೋದು ಯಾರು? ಸಮು, ಇಲ್ಲಿ ನೋಡು, ಮಯೂರಿ ತಾಯಿ ಹೆಸರಿದೆ, ಮಯೂರಿ ಅಜ್ಜಿ ತಾತ ಹೆಸರು ಇದೆ. ಈ ಹೆಸರು ತಾರಕನಿಗೂ ಗೊತ್ತಿಲ್ಲ. ಈ ಹೆಸರು ಗೊತ್ತಿರೋದು ನಿಮ್ಮ ಅಪ್ಪನಿಗೆ ಮಾತ್ರ.
ಅಂದ್ರೆ ಇದನ್ನೆಲ್ಲ ಡ್ಯಾಡೇ ಮಾಡಿರೋದಾ? ಮಾಡಿರೋದಲ್ಲ ಸಮೋ, ಅವರೇ ಮಾಡಿರ್ತಾರೆ ಅಂತ ನನಗೆ ಡೌಟು. ಸಮೋ, ಭಾವ ಹೇಗಿದ್ರು ಇಲ್ಲೇ ಇದ್ರೆ ಹೋಗಿ ಕೇಳ್ಬಿಡ್ಲಾ? ನೀವು ಹೋಗಿ ಕೇಳ್ಬಿಟ್ರೆ ಅವ್ರು ಹೇಳ್ಬಿಡ್ತಾರಾ? ಅಕ್ಕ ಈಗ ಏನ್ ಮಾಡು ಅಂತ್ಯ? ಕಾಯ್ಬೇಕು. ಲಗ್ನ ಪತ್ರಿಕೆನೇ ನಮ್ ಕೈಗೆ ಸಿಕ್ಕಿರ್ಬೇಕಾದ್ರೆ ಅದನ್ನ ಯಾರು ಪ್ರಿಂಟ್ ಹಾಕ್ಸಿರು ಅಂತ ನಮಗ್ ಗೊತ್ತಾಗಲ್ವಾ? ಜಸ್ಟ್ ವೇಟ್ ಅಂಡ್ ವಾಚ್. ಹಲೋ. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಪ್ರಕಾಶ್. ಹೇಳಿ, ಫೋನ್ ಮಾಡಿದ್ದೀರಲ್ಲ, ಏನ್ ವಿಷಯ? ನಾನೇ ಈಗ ಆಫೀಸ್ ಕಡೆ ಬರೋಣ ಅಂತಿದ್ದೆ. ನಿನ್ನೆ ನೀವು ಕೆಲವು ಫೈಲ್ಗಳು ತಗೊಂಡು ಹೋಗಿದ್ರಲ್ಲ ಮೇಡಮ್, ಸೈನ್ ಮಾಡೋದಕ್ಕೆ ಅಂತ. ಅದ್ರಲ್ಲೊಂದು ಫೈಲ್ ಬೇಕಾಗಿತ್ತು ಮೇಡಮ್. ಡೆಲ್ಲಿಲಿ ಮಿನಿಸ್ಟರ್ ಮೀಟಿಂಗ್ ಇತ್ತು, ಅದಕ್ಕೆ ತಗೊಂಡು ಹೋಗ್ಬೇಕಿತ್ತು ಮೇಡಮ್. ಪ್ರಕಾಶ್, ಯಾಕಿದು? ನಿನ್ನೆನೆ ನಿಮ್ಗೆ ಗೊತ್ತಾಗಿಲ್ವಾ? ನಾನು ಆಫೀಸಲ್ಲಿದ್ದಾಗ ಸೈನ್ ಮಾಡಿಸ್ಕೋಬೇಕಾಗಿತ್ತು ತಾನೆ? ನಾನ್ ಮನೆಗ್ ಬರೋರ್ಗು ಏನ್ರಿ ಮಾಡ್ತಾ ಇದ್ರಿ? ಯಾಕೆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇದೆಯಾ? ಸಾರಿ ಮೇಡಮ್, ವರ್ಕ್ ಪ್ರೆಷರಲ್ಲಿ ನೋಡ್ಕೊಳ್ಳೋದು ಮರ್ತ್ಬಿಟ್ಟೆ. ಮತ್ತೆ ಹೀಗಾಗದೆ ಇರೋಂಗೆ ನೋಡ್ಕೋತೀನಿ ಮೇಡಮ್. ಈಗ ಬರುವಾಗ ನೀವು ಬೇಗ ತಗೊಬನ್ನಿ ಮೇಡಮ್. ಅಷ್ಟು ಫೈಲ್ಗಳಲ್ಲಿ ನಾನು ಯಾವ್ದು ಅಂತ ತಗೊಂಡ್ ಬರ್ಲಿ? ಅದು ಬ್ಲೂ ಕಲರ್ ಫೈಲ್ ಮೇಡಮ್. ಎಲ್ಲ ಮುಗಿಯುವವರೆಗೂ ಇದನ್ನ ಸೇಫ್ ಆಗಿ ಎತ್ತಿಡ್ಬೇಕು. ರಾಜೇಶ್ವರಿ ಕಣ್ಣಿಗೆ ಬೀಳಬಾರ್ದು. ಅದರಲ್ಲಿ ಆಡಿಟರ್ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸು ಇದೆ. ಸರಿ, ತಗೊಂಡ್ ಬರ್ತೀನಿ. ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಗಡ್ಡೆಗೆ ಬೆಂಕಿ ಬಿದ್ದಾಗ ಬಾವಿ ತೊಡೋದಕ್ಕೆ ಶುರು ಮಾಡ್ತಾರೆ. Idiots.